ಥಿಯೇಟರ್ ಒಳಗಡೆ ದೊಡ್ಡ ಸುನಾಮಿ ಬಂದ್ಬಿಟ್ಟಿದೆ. ಎಲ್ರು ಲೈಫ್ ಜಾಕೆಟ್ ತಗೊಂಡೋಗಿ ವಾರ್ನಿಂಗ್. ಬಿಕಾಸ್ ಆಫ್ ಶಿವಣ್ಣ ಅವರ ನೆಕ್ಸ್ಟ್ ಲೆವೆಲ್ ಮಾಸ್ ಆಕ್ಷನ್ಸ್ ನ ನೋಡಬಹುದು. ಎಲ್ಲ ಚಿತಾಲ್ ಪತಾಲ್ ಕಟ್ ಕಟ್. ಮಫ್ತಿ ಸಿನಿಮಾದ ಫ್ರೀಕ್ವಲ್ ಬೈರತಿ ರಣಗಲ್ ಇಂದ ಏನಾಗಿದೆ ಅನ್ನೋದನ್ನ ಇವತ್ತು ಥಿಯೇಟರ್ ಒಳಗಡೆ ಬ್ಲಾಸ್ಟ್ ಮಾಡಿದ್ದಾರೆ. ಸೌಂಡ್ಗೆ ಥಿಯೇಟರ್ ಕಿತ್ತೋಗ್ಬಿಟ್ಟಿದೆ. ನರ್ತನ್ ಅವ್ರಿಗೆ ಆಡ್ ಸಾಫ್ಟ್. ಟ್ರೈಲರ್ ಅಲ್ಲಿ ಪಾಲಿಟಿಕ್ಸ್ ನ ತೋರಿಸಿದರೆ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿನ ತೋರಿಸಿದ್ದಾರೆ. ಶಿವಣ್ಣ ಅವರು ಲಾಯರ್ ಆಗಿ ನೋಡ್ಬೋದು, ಗ್ಯಾಂಗ್ಸ್ಟರ್ ಆಗು ನೋಡ್ಬೋದು. ಲಾಯರ್ ಆಗಿ ಎಲ್ಲರಿಗೂ ನ್ಯಾಯ ಕೊಡ್ಸೋಂತ ಶಿವಣ್ಣ ಗ್ಯಾಂಗ್ಸ್ಟರ್ ಆಗೋದಕ್ಕೆ ಇವ್ರ ಸುತ್ತ ಇರುವಂತ ಈ ಪಾಲಿಟಿಕ್ಸ್, ಕಾರ್ಪೊರೇಟ್ ಕಂಪ್ನಿ ಇವುಗಳೇ ಕಾರಣ. ಇದನ್ನೆಲ್ಲ ನೀವು ಥಿಯೇಟರ್ ಒಳಗಡೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ವಾಹ್, ಶಿವಣ್ಣನ ಇದು. ಓ ಮೈ ಗಾಡ್. ಈ ಸಿನಿಮಾದಲ್ಲಿ ಯೂಸ್ ಮಾಡಿರುವಂತ ಕಲರ್ ಗ್ರೇಡಿಂಗ್ ಸ್ಕೇಲ್ಗಳು ಲೈಟ್ ಆಗಿ KGF ಸ್ಕೇಲ್ ನ ಟಚ್ ಮಾಡೋದ್ರಲ್ಲಿ ಡೌಟ್ ಇಲ್ಲ. ಸಿನಿಮಾದಲ್ಲಿ ಯಾವುದೇ ರೀತಿಯ ಕ್ರಿಂಚ್ ಸೀನ್ಸ್ ಗಳಿಲ್ಲ, ಲವ್ ಸಾಂಗ್ ಇಲ್ಲ, ಐಟಮ್ ಸಾಂಗ್ ಇಲ್ಲ, ವಲ್ಗರ್ ಸೀನ್ ಅಂತೂ ಇಲ್ವೇ ಇಲ್ಲ. ಆಲ್ ಮಾಸ್ ಕ್ಲಾಸ್ ವಿತ್ ಡ್ರಾಮಾ. ರುಕ್ಮಿಣಿ ವಸಂತ್ ಅವ್ರನ್ನ ಹೀರೋಯಿನ್ ಆಗಿ ನೋಡಿದ್ಮೇಲೆ ಇವ್ರ ಜೊತೆಗೆ ಸ್ವಲ್ಪ ರೊಮ್ಯಾನ್ಸ್ ಇರಬಹುದು ಅಂತ ಎಕ್ಸ್ಪೆಕ್ಟೇಷನ್ ತುಂಬಾ ಇಟ್ಕೊಂಡಿದ್ದೆ. ಮೈನ್ ಥಿಂಗ್ ಅದನ್ನು ಮೀರಿ ಸೈಲೆಂಟ್ ಆಗು ಕೂಡ ಹೊಸದಾಗಿ ಏನಾದ್ರು ತೋರಿಸಬಹುದು ಅಂತ ನರ್ತನ್ ಅವರು ಪ್ರೂವ್ ಮಾಡಿದ್ದಾರೆ. ವಾವ್, ಗುಡ್. ಬಗೀರದಲ್ಲಿ ಆಲ್ರೆಡಿ ರುಕ್ಮಿಣಿನ ಸಾಯಿಸ್ಬಿಟ್ಟಿದ್ದಾರೆ. ಇಲ್ಲೂ ಏನಾದ್ರು ಸಾಯಿಸ್ಕಿಸ್ಬಿಟ್ರೆ ಆಮೇಲೆ ಚೆನ್ನಾಗಿರಲ್ಲ ಅಂತ ಸಿಂಪಲ್ ಆಗಿ ಮುಗಿಸೋದಕ್ ನೋಡಿದ್ದಾರೆ. ಪರ್ಫೆಕ್ಟ್. ಅವಾಗ ರುಕ್ಮಿಣಿನ ನೋಡ್ತಾ ಇದ್ರೆ ಆಟ ಒಳಗಡೆ ಡಬ ಅಂತ ಹೊಡ್ಕೊಳ್ಳೋದು. ಇಟ್ ಫೀಲ್ಸ್ ಅಷ್ಟ್ ಕ್ಯೂಟ್ ಆಗಿದ್ದಾರೆ ಅಂತ. ಮೇನ್ ಆಗಿ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ನ ರೀಪ್ಲೇಸ್ ಮಾಡಿದ್ದಾರೆ. ಮಫ್ತಿ ಸಿನಿಮಾದಲ್ಲಿ ತಂಗಿಯ ಗಂಡನ್ನ ತೆಲುಗು ಸಿನಿಮಾದಲ್ಲಿ ಆಕ್ಟ್ ಮಾಡುವಂತ ಫೇಮಸ್ ವಿಲನ್ ಅನ್ನ ತೋರಿಸಿದ್ರು. ಬಟ್ ಇಲ್ಲಿ ಆ ಕ್ಯಾರೆಕ್ಟರ್ ನ ರೀಪ್ಲೇಸ್ ಮಾಡ್ಬಿಟ್ಟಿದ್ದಾರೆ. ಇದು ಮ್ಯಾಟರ್ ಆಗಲ್ಲ. ಸ್ಟೋರಿ ಹೆಂಗಿತ್ತು, ನಿನಗ್ ಖುಷಿ ಕೊಡ್ತಾ ಅಷ್ಟೇನೆ. ಫಸ್ಟ್ ಆಫ್ ಆಲ್ ನಿಜವಾಗ್ಲೂ ಅಮೇಸಿಂಗ್. ಶಿವಣ್ಣನ ಟ್ರಾನ್ಸ್ಫಾರ್ಮೇಶನ್ ಬರುತ್ತಲ್ಲ ಆ ಟೈಮ್ಗೆ ಕರೆಕ್ಟ್ ಆಗಿ ಇಂಟರ್ವಲ್ ಮುಂದೆ ಶಿವಣ್ಣ ಯಾವ್ಯಾವ ರೀತಿ ಎಲ್ಲ ರುದ್ರವತಾರ ತಾಳ್ಬೋದು ಅಂತ ಕಾಯ್ಕೊಂಡ್ ಕೂತಿದ್ದೆ ನಾನು. ಸೆಕೆಂಡ್ ಹಾಫ್ ಫುಲ್ ಮಾಸ್, ವಾಡದ್ ಚಚ್ ಬಿಸಾಕೋ, ಚಿತಾಲ್ ಪತಾಲ್. ಫಸ್ಟ್ ಮೆಥಡ್ ಗಾಂಧೀಜಿ ತರ ಸೈಲೆಂಟ್ ಆಗಿ ವಾರ್ ಮಾಡ್ಬೇಕು. ಸೆಕೆಂಡ್ ಟೈಮ್ ಅವ್ರು ಕೇಳಿಲ್ಲ ಅಂದ್ರೆ ಭಗತ್ ಸಿಂಗ್ ತರ ಅಟ್ಯಾಕ್ ಮಾಡಬೇಕು. ಇದು ಶಿವಣ್ಣ ಅವರ ಟೆಕ್ನಿಕ್ ಈ ಸಿನಿಮಾದಲ್ಲಿ. ಲಾಯರ್ ಆಗಿ ಗಾಂಧೀಜಿ, ಬ್ಲಾಕ್ ಶರ್ಟ್ ಪಂಚೆ ಹಾಕೊಂಡು ಭಗತ್ ಸಿಂಗ್. ಟ್ರಾನ್ಸ್ಫಾರ್ಮೇಶನ್ ಗೆ ಎಂಟ್ರಿ ಸೀನ್ ಇದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇನ್ ಸ್ವಲ್ಪ ರಫ್ ಅಂಡ್ ಟಫ್ ಆಗಿರ್ಬೇಕಾಗಿತ್ತು. ಬಟ್ ಓಕೆ, ಇದನ್ನು ಕೂಡ ಇನ್ನೊಂದು ಆಶೆನೂ ಕೂಡ ಇದೆ. ಶಿವಣ್ಣನ್ ಜೊತೆಗೆ ಅನಿರುದ್ಧ್ ಮ್ಯೂಸಿಕ್ ಕಂಪ್ರೆಸ್ ಆಗ್ಬಿಟ್ರೆ ಯಾವ ರೀತಿ ಇರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೋತಾ ಇದೀನಿ. ವಾಹ್, ಆದಷ್ಟು ಬೇಗ ಇವರಿಬ್ರು ಕೊಲಾಬ್ರೇಟ್ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರವಿ ಬಸರೂರು ಡೀಸೆಂಟ್ ಆಗಿ ಮಾಸ್ ಆಗಿ ಕೊಟ್ಟಿದ್ದಾರೆ. ದಿಸ್ ಇಸ್ ಪರ್ಫೆಕ್ಟ್. ಮಾರ್ಟಿನ್ ಅಲ್ಲಿ ಹುಚ್ಚಿಡಿಸ್ದಂಗ್ ಇಡಿಸ್ಲಿಲ್ಲ, ಬದಿಕೊತ್ತು ಜೀವ ಅನ್ಕೊಂಡಂಗೆ ಕೊನೆ ಕ್ಲೈಮ್ಯಾಕ್ಸ್ ನ ಪರ್ಫೆಕ್ಟ್ ಆಗಿ ಎಂಡ್ ಮಾಡಿದ್ದಾರೆ. ಸುತ್ತಮುತ್ತ ಕೂತಿದಂತ ಆಡಿಯನ್ಸ್ ಗೆ ಬೇಕಾಗಿರೋದು ಚಾಪ್ಟರ್ 2 ಬೇಕೇ ಬೇಕು ಅಂತ ಆರ್ಡರ್ ಮಾಡ್ತಾ ಇದಾರೆ. ಎಸ್ಪೆಷಲಿ ಮೀ, ನಾನು ಕೂಡ ವೇಟ್ ಮಾಡ್ತಾ ಇದ್ದೆ. ಪೋಸ್ಟ್ ಕ್ರೆಡಿಟ್ ಸೀನ್ ಏನಾದ್ರು ಇಟ್ಟಿದಾರ, ಮುಂದೆ ಬರುವಂತ ಫಿಲಮ್ ಗೆ ಏನಾದ್ರು ಸಣ್ಣದಾಗಿ ಗಿಂಟ್ ಏನಾದ್ರು ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಲಾಸ್ಟ್ ವರ್ಗುನು ತಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ಅಲ್ಲೇನೆ. ಪರ್ಫೆಕ್ಟ್ ಆಗಿ ಎಂಡ್ ಮಾಡಿ ಸರಿ ಬಿಡಿ ಆಯ್ತು ಅಂದ್ಬಿಟ್ಟು ಎದ್ ಬರ್ಬೋದು. ಕೊನೆಯದಾಗಿ ಎಲ್ರ ಮನ್ಸಲ್ಲಿರೋದು ಒಂದೇ ಪ್ರಶ್ನೆ, ಈ ಸಿನಿಮಾದಲ್ಲಿ ಶ್ರೀ ಮುರಳಿ ಇದಾರಾ? ಅದನ್ನ ನೀವು ಥಿಯೇಟರ್ ಹೋಗಿ ನೋಡ್ಬೇಕು. ಓವರ್ ಆಲ್ ಆಗಿ ಕನ್ನಡದಲ್ಲಿ ಒಂದು ಮಾಸ್ ಆಕ್ಷನ್ ಧಮಾಕ ಸೃಷ್ಟಿ ಮಾಡುವಂತ ಡ್ರಾಮಾ ಸಿನಿಮಾ ಬಂದಿದೆ. ಈ ಸಿನಿಮಾಗಿರೋ ಸೌಂಡ್ ನ ಇನ್ ಸ್ವಲ್ಪ ನಾವುಗಳೆಲ್ಲ ಸೇರ್ಕೊಂಡು ಜಾಸ್ತಿ ವಾಲ್ಯೂಮ್ ನ ರೈಸ್ ಮಾಡಿದ್ರೆ ಪಕ್ಕದಲ್ಲಿರೋ ಸ್ಟೇಟ್ ಅಲ್ಲೆಲ್ಲ ಅದ್ರ ಅಳ್ಳಾಡ್ಬಿಡ್ಬೇಕು. ಆ ತರ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಔಟ್ ಆಫ್ ಸ್ಟೇಟ್ ಗೆ ಕೇಳ್ಸೋ ತರ ಸಿಗ್ತೀನಿ. ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.